ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನಿಟಪಳ್ಳಿ ಗ್ರಾಮದಲ್ಲಿ ಆಂಧ್ರದಿಂದ ಲಗ್ಗೆ ಇಟ್ಟಿರ್ತಕ್ಕಂಥ ಬಾತುಕೋಳಿಗಳು. ಹೌದು, ನಿಜಕ್ಕೂ ಹೇಳ್ಬೇಕಂತಂದರೆ ಈ ಬಾತುಕೋಳಿಯನ್ನು ನಾವು ನಮ್ಮ ತಾಲೂಕಿನಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ನೋಡಲಿಕ್ಕೆ ತುಂಬ ಅಪರೂಪ ಅನ್ಬೋದು. ಆಂಧ್ರದಲ್ಲಿ ಈ ಬಾತುಕೋಳಿಗಳಿಗೆ ಮೇವಿನ ಒಂದು ಕೊರತೆ ಇರುವುದರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಲಗ್ಗೆ ಇಟ್ಟಿದ್ದಾವೆ. ಈ ಲಗ್ಗೆ ಇಟ್ಟ ತಕ್ಷಣ ಇಲ್ಲಿ ಭತ್ತದ ಗದ್ದೆಯಲ್ಲಿ ರೈತರು ಭತ್ತದ ಗದ್ದೆಯನ್ನು ಕಟಾವು ಮಾಡಿರ್ತಾರೆ. ಕಟಾವು ಮಾಡಿದಂಥ ಭತ್ತದ ಗದ್ದೆಯಲ್ಲಿ ಈ ಬಾತುಕೋಳಿಯನ್ನು ಬಿಡ್ತಾರೆ. ಅಲ್ಲಿ ಇವು ಹುಳಗಳನ್ನು ತಿನ್ನುತ್ತಾ ಅವು ತಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ತಾ ಇರ್ತವೆ. ಹೀಗಾಗಿ ಆ ಮಾಲಕರು ಸಹಿತ ಇಲ್ಲಿ ಒಂದು ಗಾಡಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಗಾಡಿ ಮುಖಾಂತರ ಇವತ್ತೆಲ್ಲ ಬಾತುಕೋಳಿಯನ್ನು ಇಲ್ಲಿ ತಗೊಂಡ್ಬಂದಿದ್ದಾರೆ. ಒಂದು ಬಾತುಕೋಳಿ ತಿಂಗಳಿಗೆ ಒಂದು 20ರಿಂದ 30 ಮೊಟ್ಟೆಯನ್ನು ಇಡುತ್ತೆ. ಒಂದು ಮೊಟ್ಟೆ 7 ರೂಪಾಯಿದಂಗೆ ಮಾರಾಟ ಮಾಡ್ತಾರೆ. ಆಮೇಲೆ ಈ ಬಾತುಕೋಳಿಯನ್ನು ಅವ್ರು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲ್ಲ, ಯಾಕಂದರೆ ಈ ಮೊಟ್ಟೆಯಿಂದನೇ ಅವ್ರದ್ದು ಜೀವನ ಒಂದು ನಡೆಯುತ್ತೆ ಎಂಬುದು ಒಂದು ಇದು. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಇವತ್ತು ಮನುಷ್ಯ ಯಾವುದೇ ಒಂದು ದುಡಿಮೆ ಮಾಡಬೇಕಂತಂದ್ರೆ ಪ್ರತಿಯೊಂದರಲ್ಲಿ ಒಂದು ಹುಲ್ಲು ಕಡ್ಡಿಯಲ್ಲೂ ಒಂದು ಜೀವನವನ್ನು ಮಾಡಬೇಕು ಎಂಬುದಕ್ಕೆ ಇದೊಂದು ನಿದರ್ಶನ ಅನ್ಬೋದು. ಯಾಕಂದರೆ ಇವತ್ತು ಆಂಧ್ರದಿಂದ ಇವತ್ತು ಬಾತುಕೋಳಿಯನ್ನು ತಂದು ನಮ್ಮ ರಾಜ್ಯದಲ್ಲಿ ಇವತ್ತು ಆ ಬಾತುಕೋಳಿಯ ಒಂದು ಜೀವನ ಆ ಬಾತುಕೋಳಿಯ ಒಂದು ಬದುಕೋಸ್ಕರ ಅವು ಮೇವನ್ನು ಅದಕ್ಕೆ ಹಾಕೋಕ್ಕೋಸ್ಕರ ರೈತರ ಹೊಲದಲ್ಲಿ ಬಿಟ್ಟು ರೈತರ ಹೊಲದಲ್ಲಿ ಅದು ಏನು ಹುಳ ಕಡ್ಡಿಗಳನ್ನು ತಿಂದು ಇವತ್ತು ಅದನ್ನು ಸಾಕ್ತಾ ಇದ್ದಾರೆ. ನೀವು ನೋಡ್ಬೋದು, ಇನ್ನೂ ಅಲ್ಲಿ ಆ ಕಡೆನೂ ಬರ್ತಾ ಇದ್ದಾವೆ. ಈ ಕಡೆ ನೋಡಿ, ಅದು ಗುಂಪಾಗಿ ಬರ್ತಾ ಇದ್ದಾವೆ. ಸುಮಾರು ಇಲ್ಲಿ ಒಂದು 2000ಕ್ಕಿಂತಲೂ ಬಾತುಗಳಿವೆ. ಇಷ್ಟೊಂದು ಬಾತುಗಳು ಇವತ್ತು ಹಿಂಗೆಲ್ಲ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ದುಡಿಮೆ ಮಾಡಬೇಕಂದ್ರೆ ಯಾವುದಕ್ಕೂ ಹಿಂಜರಿಬಾರ್ದು. ಬೇರೆ ರಾಜ್ಯದಿಂದ ಬಂದು ಇವತ್ತು ಕರ್ನಾಟಕದಲ್ಲಿ ಇವತ್ತು ತಮ್ಮ ಜೀವನೋಪಾಯವನ್ನು ದಾರಿಯನ್ನು ಹುಡುಕ್ತಾ ಇದ್ದಾರೆ. ಇದು ಒಂದು ಎಲ್ಲರಿಗೂ ನಿರುದ್ಯೋಗಿಗಳಿಗೆ ಮಾದರಿ ಅಂತಂದು ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.